ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಕೈ ವಾಕ್ ನಿರ್ಮಾಣ ಆಗಿದೆ. ಆದರೆ ಜನರ ಉಪಯೋಗಕ್ಕೆ ಮಾತ್ರ ಇದು ಬಂದಿಲ್ಲ. ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಕೈ ವಾಕ್ ನಿರ್ಮಾಣ ಆಗಿದೆ. ಆದರೆ ಜನರ ಉಪಯೋಗಕ್ಕೆ ನಗರದ ಸ್ಕೈ ವಾಕ್ ಲಿಫ್ಟ್ಗಳು ಬಂದಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕುರಿತಾಗಿ ರಿಯಾಲಿಟಿ ಚೆಕ್ ನಡೆಸಿತು. ಲಿಫ್ಟ್ ಅವ್ಯವಸ್ಥೆ ಏನು ಅನ್ನೋದು ಈ ಸಂದರ್ಭದಲ್ಲಿ ಬಯಲಾಯಿತು. ಕೆಲಸ ಮಾಡ್ತಾ ಇಲ್ಲ ನಗರದಲ್ಲಿರುವಂತಹ ಬಹುತೇಕ ಸ್ಕೈವಾಕ್ ಲಿಫ್ಟ್ಗಳು. ಸ್ಕೈವಾಕ್ ಲಿಫ್ಟ್ ಮಾಡಿದ್ದೇವೆ ಅಂತ ಬೆಂತಟ್ಟಿಕೊಳ್ಳುವ ಜಿಬಿಎ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಅದರ ಅಸಲಿಯತ್ ಏನು ಅನ್ನೋದು ಗೊತ್ತಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್, ಎಲ್ಲೆಲ್ಲಿ ರಿಯಾಲಿಟಿ ಚೆಕ್ ಆಯಿತು, ಅಲ್ಲಿನ ಅವಸ್ಥೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ನಂಬರ್ 1, ಓಕಳಿಪುರಂ ಸ್ಕೈವಾಕ್. ಹೆಸರಿಗಷ್ಟೇ ಇರುವಂತಹ ಬೆಂಗಳೂರಿನ ಓಕಳಿಪುರಂ ಸ್ಕೈವಾಕ್ ಲಿಫ್ಟ್. ಸ್ಕೈವಾಕ್ ಲಿಫ್ಟ್ ನಿರ್ಮಾಣ ಆದಾಗನಿಂದಲೂ ಕೂಡ ಕೆಲಸವನ್ನೇ ಮಾಡ್ತಿಲ್ವಂತೆ. ಅಸಮರ್ಪಕ ನಿರ್ವಹಣೆಯ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಓಕಳಿಪುರಂನ ಸ್ಕೈವಾಕ್ ಲಿಫ್ಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಇದೆ. ಇನ್ನೂ ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ, ಕೆಲಸನೇ ಮಾಡ್ತಾ ಇಲ್ಲ. ಕಾರಣ ಗೊತ್ತಿಲ್ಲ. ಸಂಬಂಧಪಟ್ಟವರು ಉತ್ತರ ಕೊಡಬೇಕು. ಸ್ಪಾಟ್ ನಂಬರ್ 3 ಸ್ಕೈವಾಕು ಓಕ್ಲಿಪುರಂ ಜಂಕ್ಷನ್ನಲ್ಲಿದ್ದೀವಿ. ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಸ್ಕೈವಾಕ್ಗೆ ಅಳವಡಿಕೆ ಮಾಡಿರುವಂತಹ ಲಿಫ್ಟು ಹಾಗೆ ಇರುವಂಥದ್ದು. ಅಂದರೆ ಸಾಕಷ್ಟು ತಿಂಗಳ ಹಿಂದೆ ಈ ಒಂದು ಸ್ಕೈವಾಕನ್ನು ನಿರ್ಮಾಣ ಮಾಡಲಾಗಿತ್ತು, ವರ್ಷಗಳ ಹಿಂದೆ ಅನ್ನುವಂಥದ್ದು. ಆದರೆ 3-4 ವರ್ಷ ಆಗಿದೆ ಅನ್ನುವಂಥದ್ದು. ಈ ಒಂದು ಸ್ಕೈವಾಕ್ ನಿರ್ಮಾಣ ಆಗಿ 3 ವರ್ಷಗಳು ಕಳೆದಿದೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಕೊಡ್ತಾ ಇರುವಂಥದ್ದು. ಆದರೆ ಈ ಒಂದು ಸ್ಕೈವಾಕ್ನ ಪದಚಾರಿಗಳು ಯಾರೂ ಕೂಡ ಬಳಕೆಯನ್ನು ಮಾಡ್ತಾ ಇಲ್ಲ. ಯಾಕೆಂತಂದರೆ ರಸ್ತೆ ದಾಟುವ ಮುಖಾಂತರನೇ ಈ ಒಂದು ರಸ್ತೆಯನ್ನು ದಾಟ್ತಾ ಇದ್ದಾರೆ ಜನರು. ಯಾಕೆಂದರೆ ಸ್ಕೈವಾಕ್ ಇದ್ದರೂ ಕೂಡ ಈ ಒಂದು ಸ್ಕೈವಾಕು ಜನರ ಉಪಯೋಗಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂತಂದರೆ ಒಂದು ಕಡೆ ಲಿಫ್ಟ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಮತ್ತೊಂದು ಕಡೆ ಹಿರಿಯ ನಾಗರಿಕರು ಕೂಡ ಲಿಫ್ಟ್ ಏನು ಸ್ಕೈವಾಕನ್ನೇ ಹತ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಬೆಂಗಳೂರು ನಗರದಲ್ಲಿರುವಂಥ ಈ ರೀತಿ ಬಹುತೇಕ ಸ್ಕೈವಾಕ್ಗಳು ಜಿಬಿಎ ಏನು ನಿರ್ಮಾಣ ಮಾಡಿದೆ, ಆದರೆ ಇದ್ಯಾವುದೂ ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ, ಜನರು ಉಪಯೋಗಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂತಂದರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆಗೆ ಲಿಫ್ಟ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಆದರೆ ಲಿಫ್ಟ್ಗಳು ಯಾವುದೂ ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂತಂದರೆ ಸರಿಯಾದ ನಿರ್ವಹಣೆ ಮಾಡ್ತಾ ಇಲ್ಲ. ಮತ್ತು ಒಂದು ಕಡೆ ಆದರೆ ಅವು ಎಲ್ಲವೂ ಕೂಡ ಹಾಳಾಗಿರುವಂಥದ್ದು. ಹೀಗಾಗಿ ಇದನ್ನು ಜನರ ದುಡ್ಡು ಹಾಳಾಗ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಈ ಒಂದು ಏನು ಟೆಂಡರನ್ನು ತೆಗೆದುಕೊಂಡಿದ್ರು ಈ ಒಂದು ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡೋದಕ್ಕೆ, ಇದರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ ಅನ್ನುವಂಥ ಒಂದು ಮಾತನ್ನು ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ನಂಬರ್ 2, ಮೈಸೂರು ರಸ್ತೆ ಸ್ಕೈವಾಕ್ ಲಿಫ್ಟ್. ಅದರ ಕಥೆನೂ ಅದೇ. ಮೈಸೂರು ರಸ್ತೆಯಲ್ಲಿರುವ ಸ್ಕೈವಾಕ್ ಲಿಫ್ಟ್ನದ್ದು ಅದೇ ಕತೆ. ಹೆಸರಿಗೆ ಮಾತ್ರ ಸ್ಕೈವಾಕ್ ಲಿಫ್ಟ್ ಇದೆ, ಆದರೆ ಕೆಲಸ ಮಾಡೋದಿಲ್ಲ. ಲಿಫ್ಟ್ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಮೈಸೂರು ರಸ್ತೆಯ ಸ್ಕೈವಾಕ್ ಲಿಫ್ಟ್ ಗತಿ ನೋಡ್ತಾ ಇದ್ದೀನಿ. ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ, ಆದರೆ ಯಾವ ಟೈಮ್ನಲ್ಲೂ ಕೂಡ ಈ ಸ್ಕೈವಾಕ್ ಲಿಫ್ಟ್ ಕೆಲಸ ಮಾಡೋದಿಲ್ಲ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಂದೀಶ್ ಅಲ್ಲಿನ ವಾಸ್ತವ ಸ್ಥಿತಿ ಏನು ಅನ್ನೋದನ್ನ ತೋರಿಸಿದ್ದಾರೆ ನೋಡಿ. ಸ್ಕೈವಾಕ್ ನಂಬರ್ 4, ನಾವಿವಾಗ ಮೈಸೂರು ರಸ್ತೆಯಲ್ಲಿದ್ದೀವಿ. ಇಲ್ಲಿ ಪಾದಚಾರಿಗಳಿಗೆ ರಸ್ತೆಯನ್ನು ದಾಟೋದಕ್ಕೇನೋ ಸ್ಕೈವಾಕನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಸ್ಕೈವಾಕ್ ಮೇಲೆ ಹಿರಿಯ ನಾಗರಿಕರು ಮತ್ತು ಸೀನಿಯರ್ ಸಿಟಿಸನ್ಸು ಮತ್ತು ವಯಸ್ಸಾದವ್ರಿಗೆ ಏನು ಹೋಗೋದಕ್ಕೆ ಲಿಫ್ಟ್ ಸಹ ಮಾಡಲಾಗಿದೆ. ಆದರೆ ಇದು ಲಿಫ್ಟ್ ಇದೆ, ಆದರೆ ಲಿಫ್ಟು ಕೆಲಸ ಮಾಡ್ತಾ ಇಲ್ಲ. ನಾವು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸ್ಕೈವಾಕ್ಗಳಿಗೆ ಭೇಟಿಯನ್ನು ಕೊಟ್ಟಿದ್ವಿ, ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ. ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಬಹುತೇಕ ಲಿಫ್ಟ್ಗಳು ಏನು ಸ್ಕೈವಾಕ್ಗಳಿಗೆ ಅಳವಡಿಕೆ ಮಾಡಿದ್ದಾರೆ, ಅದ್ಯಾವುದು ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಜೊತೆಗೆ ಲಿಫ್ಟ್ ಟೈಮಿಂಗ್ಸನ್ನು ಹಾಕಿರುವಂಥದ್ದು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಈ ಒಂದು ಲಿಫ್ಟು ವರ್ಕ್ ಆಗುತ್ತೆ ಅನ್ನುವಂಥ ಒಂದು ಟೈಮಿಂಗ್ಸನ್ನು ಹಾಕಲಾಗಿದೆ. ಆದರೆ ಈ ಒಂದು ಟೈಮಿಂಗ್ಸ್ನಲ್ಲಿ ಲಿಫ್ಟು ಇವಾಗ ವರ್ಕ್ ಆಗ್ತಾ ಇಲ್ಲ. ನಾವು ಕೂಡ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೀವಿ, ಸರಿಯಾಗಿ ಲಿಫ್ಟ್ ಕೂಡ ಓಪನ್ ಆಗ್ತಾ ಇಲ್ಲ. ಯಾಕೆಂತಂದರೆ ಈ ರೀತಿಯಾಗಿ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ
ಸ್ಕೈ ವಾಕ್ಗಳೇನೋ ನಿರ್ಮಾಣ ಮಾಡಿದ್ದಾರೆ, ಅದ್ರ ಜೊತೆಗೆ ಲಿಫ್ಟ್ಗಳು ಕೂಡ ಹಾಕಲಾಗಿದೆ. ಆದರೆ ಲಿಫ್ಟ್ಗಳ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು GBA ಅಧಿಕಾರಿಗಳ ವಿರುದ್ಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಲ್ಲಿ ಏನು ಜನರು ಬರ್ತಾ ಇದ್ದಾರೆ ಲಿಫ್ಟಲ್ಲಿ ಹೋಗೋದಕ್ಕೆ, ಅವ್ರು ಯಾರು ಕೂಡ ವರ್ಕ್ ಆಗ್ತಾ ಇಲ್ಲ, ಯಾಕಂದರೆ ಅದನ್ನು ನೋಡ್ಕೊಂಡು ಅವರು ಸುಮ್ಮನೆ ಹೋಗ್ತಾ ಇದ್ದಾರೆ. ಇಲ್ಲಿ ಜನರನ್ನೇ ಮಾತನಾಡಿಸ್ತೀನಿ. ಸರ್, ಈ ರೀತಿ ವಯಸ್ಸಾದವರು ಮತ್ತೆ ಎಲ್ಲ ಬರ್ತಾರೆ ಸರ್, ಲಿಫ್ಟ್ ಆನ್ ಆಗ್ತಾ ಇಲ್ಲ, ಡೈಲಿ ಬರ್ತಾ 2-3 ದಿವಸದಿಂದ ಅಲ್ಲಿ ಬರ್ತಾನೆ ಇಲ್ಲ ಸರ್. ಲಿಫ್ಟು ಆನ್ ಆಗ್ತಾ ಇಲ್ಲ. 3 ಟೈಮ್ ನೋಡಿ ಸರ್, ಇದರಿಂದ ವರ್ಕ್ ಆಗ್ತಾ ಇಲ್ಲ. ಇಲ್ಲ, ಸ್ವಲ್ಪ ರೆಡಿ ಮಾಡಿಕೊಟ್ರೆ ಹತ್ತಕ್ಕೆ ಇಲ್ಲಿಗೆ ಹತ್ರ ಇದಾಗುತ್ತಲ್ಲ ಸರ್. ಮತ್ತೆ ಗೌರ್ಮೆಂಟ್ ಇದು ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳಿ? ಈ ರೀತಿಯಾಗಿ ಲಿಫ್ಟ್ಗಳು ವರ್ಕ್ ಆಗ್ತಾ ಇಲ್ಲ, ಜನರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಈ ರೀತಿ ಸುಮ್ಮನೆ ಅನಾವಶ್ಯಕವಾಗಿ ವೇಸ್ಟ್ ಆಗಿ ಬಿದ್ದಿರುವಂಥದ್ದು. ಹೀಗಾಗಿ ಇದನ್ನು ಸರಿಪಡಿಸಿ ಅನ್ನುವಂಥ ಒಂದು ಆಗ್ರಹವನ್ನು ಜನರು ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲೆನಹಳ್ಳಿ, HNet ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.